ಏಜ್ ಬಂದು 74 years, ಅವ್ರು ಇಲ್ಲಿ ಬರಕ್ ಆಗಲ್ಲ ಅಂತ ನಾನು ಬಂದಿದ್ದೀನಿ ಅವ್ರ ಪರವಾಗಿ. ಅವ್ರಿಗೆ ರೆಗ್ಯುಲರ್ ಆಗಿ ಬರ್ತಿಲ್ಲ, 1 ತಿಂಗಳು ಬಂದ್ರೆ 2 ತಿಂಗಳು ಬರಲ್ಲ, ಅಥವಾ ಅದ್ರ ನೆಕ್ಸ್ಟ್ ಮಂತ್ ಬಂದ್ರೆ ತಿರ್ಗಾ ಬರೋದಿಲ್ಲ. ಈ ಒಂದು ಗ್ಯಾಪ್ ಕ್ರಿಯೇಟ್ ಆಗ್ತಿರೋದು ಏನಕ್ಕೆ? ನೀವು ಡೇಟಾ ಕಳಿಸ್ತೀನಿ ಅಂತಿದ್ದೀರಲ್ಲ, ನೀವು ಕಳಿಸೋ ಡೇಟಾದಲ್ಲಿ ಅದೇನಾದ್ರು ಮಿಸ್ ಮ್ಯಾಚ್ ಆಗ್ತಿದ್ಯಾ? ನಿಮ್ಮ ಅಧಿಕಾರಿಗಳು ಏನಾದ್ರು ಸ್ಕಿಪ್ ಮಾಡಿ ಈ ತಿಂಗಳು ಈ ಬ್ಯಾಚ್ ಕಳ್ಸೋಣ, ಆ ತಿಂಗಳು ಆ ಬ್ಯಾಚ್ ಕಳ್ಸೋಣ, ಆತರ ಏನಾದ್ರು ಪ್ಲಾನ್ ಮಾಡಿ ಕಳಿಸ್ತಾ ಇದಾರಾ ಏನು ಅನ್ನೋದು ಪ್ರಶ್ನೆ ಮೇಡಮ್. ಸ್ವಲ್ಪ ಅತಿ ಆಯ್ತು, ಆದ್ರೂ ಪರವಾಗಿಲ್ಲ. ಇಲ್ಲ, ಆ ರೀತಿ ಏನಿಲ್ಲ. ನಾನು ಹೇಳದ್ನಲ್ಲ, ತಿಂಗಳಿಗೆ 2,500 ಕೋಟಿ ಹಣ ಹೊಂದಿಸೋದು ದೊಡ್ಡ ಯೋಜನೆ. ನಾನು ನೇರವಾಗಿನೇ ಹೇಳಲಿಕ್ಕೆ ಬಯಸ್ತೇನೆ, ಇದ್ರಲ್ಲಿ ಏನು ಮುಚ್ಚುಮರೆ ಇಲ್ಲ. ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ, ಒಂದು 15 ದಿನ ಹೆಚ್ಚು ಕಡಿಮೆ ಆಗುತ್ತೆ, 20 ದಿನ ಹೆಚ್ಚು ಕಡಿಮೆ ಆಗುತ್ತೆ, ಒಂದು ತಿಂಗಳೇನು ಹೆಚ್ಚಾಗುತ್ತೆ. ಅದೇ ಪ್ಯಾಟರ್ನ್ ಚೇಂಜ್ ಆಗ್ತಾ ಇರುತ್ತೆ. ಅಂದ್ರೆ ಸ್ಪೆಸಿಫಿಕ್ ಆಗಿ ಇದೇ ತಿಂಗಳಿಗೆ ಇದೇ ಡೇಟ್ಗೆ ಅಂತ ನಾವು ಹಣನ ಹಾಕ್ತಾ ಇಲ್ಲ. ಬಟ್ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಬೆನ್ನು ಹತ್ತಿ, ನಿಮಗೆ ಗೊತ್ತಿಲ್ಲ, ನೀವು ಸರ್ಕಾರದಲ್ಲಿ MLA ಆಗಿನೋ ಇನ್ನೊಂದಾಗಿನೋ ನೀವು ಕೆಲಸ ಮಾಡಿಲ್ಲ, ಬಟ್ ನೀವೆಲ್ಲ ನಮ್ಮನ್ನ ಇಲ್ಲಿ ಕೂರ್ಸಿದೀರಾ, ನಿಮ್ಮಿಂದ ನಾವ್ ಇಲ್ಲಿ ಕೂತಿದೀವಿ. ಆದ್ರೆ ಆ ಸಿಸ್ಟಮ್ ಹೇಗೆ ಕೆಲಸ ಮಾಡುತ್ತೆ ಅಂತ ನಮಗ್ ಗೊತ್ತಿರುತ್ತೆ. ನಾವು ಫೈಲ್ ಕಳಿಸಿದ ತಕ್ಷಣ ಫೈನಾನ್ಸ್ ಡಿಪಾರ್ಟ್ಮೆಂಟ್ ದವರು ಆಯ್ತು ತಕೊಳ್ಳಿ ಅಂತ ದುಡ್ಡನ್ನ ನಮಗೆ ಕೊಡೋದಿಲ್ಲ. ಆದ್ರೆ ನಾವು ಅದ್ರ ಹಿಂದ್ಗಡೆ ಬಿದ್ದು ಅವ್ರಿಗೆ ಇದನ್ ಮಾಡಿ ನಾವು ಹಿಂಸೆ ಕೊಟ್ಟು ತಗೊಳ್ತೀವಿ ಅನ್ನುವಂತ ಮಾತನ್ನು ಕೂಡ ಹೇಳಲಿಕ್ಕೆ ನಾನು ತಮ್ಮ ಮುಖಾಂತರ ನಾನು ಬಯಸ್ತೀನಿ. ಅರ್ಥ ಆಯ್ತು, ನನಗೆ ಈಗ ಅರ್ಥ ಆಯ್ತು. ನಿಮ್ಮ ಸರ್ಕಾರ 3 ವರ್ಷ ಬಹಳ ಕಷ್ಟಪಟ್ಟು ತುಂಬಿಸಿದೆ, ನಮ್ಗೆ ಗೊತ್ತಾಗಿದೆ. ಆದರೆ ಚೆನ್ನಾಗೇ ನಡೀತಾ ಇದೆ. ಒಂದ್ ನಿಮಿಷ, ನಾನು ಅವ್ರಿಗೆ ಕ್ವಶನ್ ಕೇಳ್ತಿದ್ದೀನಿ, ನೀವ್ ಯಾಕೆ ಆನ್ಸರ್ ಮಾಡ್ತಿದ್ದೀರಾ? ನಾನು ಅವ್ರಿಗೆ ಕ್ವಶನ್ ಕೇಳ್ತಿದ್ದೀನಿ, ನೀವ್ ಯಾಕೆ ಆನ್ಸರ್ ಮಾಡ್ತಿದ್ದೀರಾ? ಆದರೆ ನಿಮ್ಮ 6ನೇ ಗ್ಯಾರಂಟಿ ಬಂದು ಆಶಾ ಕಾರ್ಯಕರ್ತರು ಇವತ್ತು ಕೂಡ ಫ್ರೀಡಂ ಪಾರ್ಕ್ ನಲ್ಲಿ ಪದೇ ಬಂದು ಧರಣಿ ಕೂತ್ಕೋತಾ ಇದ್ದಾರೆ. ಅದಕ್ಕೆ ಕಾರಣ ಏನು? ಅವರ ಸಮಸ್ಯೆಗೆ ಪರಿಹಾರವನ್ನ ಇನ್ನು ಎಷ್ಟು ವರ್ಷ ಬೇಕಾಗಿದೆ? ಆ ಪರಿಹಾರ ಕೊಡಕ್ಕೆ ನಿಮ್ಗೆ ಇನ್ನು ಎಷ್ಟು ವರ್ಷ ತಗೊಳ್ತಿದ್ದೀರಾ ಅನ್ನೋದು ನನ್ನ ಕ್ವಶನ್. ಆರಾಮಾಗಿದ್ದಾರೆ ಅಂತ ಹೇಳಿದ್ರಲ್ಲ ಇವಾಗ, ಅದಕ್ಕೆ ಹೇಳಿ ಮೇಡಮ್. ನಾನು ಅದೇ ಒಂದೇ ಕ್ವೆಶ್ಚನ್ ಕೇಳಬೇಕಾಗಿದ್ದು, ಅವ್ರು ಅದ್ರ ಬಗ್ಗೆ ಮಾತಾಡಿದ್ದಾರೆ. ಅವ್ರೇನ್ ಕೋಆಪರೇಟಿವ್ ಬ್ಯಾಂಕ್ ಬಗ್ಗೆ ಹೇಳಿದ್ರು, ಅದು ಇನ್ನೊಂದ್ ಸ್ವಲ್ಪ ಬೆಳಕು ಚೆಲ್ಬೇಕು ಅಂತ ನಾನು ಅಷ್ಟೇ ಇದ್ದಿದ್ದು. ದಯವಿಟ್ಟು ಗಲಾಟೆ ಮಾಡಂಗಿದ್ರೆ ಎಲ್ರೂ ಮಾಡ್ಬೋದು. ಶ್ರೀಲಕ್ಷ್ಮಿ ಒಂದ್ ಕ್ವಶನ್ ಕೇಳಿದ್ದಾರೆ, ಒಂದು ಅದಕ್ಕೆ ಉತ್ತರ ಕೊಟ್ಟು ನಾಟ್ ದಟ್ ನಾನು ತಮ್ಮ ಹೆಸರು ಅಂಜನಗೌಡ ಅವರೇ, ಬಹಳ ಸಂತೋಷ. ನೀವೆಲ್ಲ ಮಹಿಳೆಯರು, ನನಗೆ ಬಹಳ ಆತ್ಮೀಯರು ಅಂತ. ನಿಮ್ ವಿರೋಧಿಗಳೇನು ನಾನಲ್ಲ. ಆದ್ರೆ ತಮ್ಮ ಗಮನಕ್ಕೆ ನಾನು ತೆಗೆದುಕೊಂಡು ಬರ್ಲಿಕ್ಕೆ ಹೋಗ್ತೇನೆ. ಕಾಂಗ್ರೆಸ್ ಪಕ್ಷದ ಸರ್ಕಾರ ಯಾವಾಗ ಬಂದಿದೆ, ಮಹಿಳೆಯರಿಗೋಸ್ಕರ ಬಹಳಷ್ಟು ಅನುಕೂಲ ಆಗುವಂತ ಯೋಜನೆಗಳನ್ನು ನಾವು ಮಾಡಿದ್ದೇವೆ. ಈ ದೇಶದಲ್ಲಿ ಅಂಗನವಾಡಿ ಕಾರ್ಯಕರ್ತರನ್ನ ನೇಮಿಸಿದ್ದೆ ಕಾಂಗ್ರೆಸ್ ಸರ್ಕಾರ, ಆಶಾ ಕಾರ್ಯಕರ್ತರನ್ನ ನೇಮಿಸಿದ್ದೆ ಕಾಂಗ್ರೆಸ್ ಸರ್ಕಾರ, ಪಶು ಸಖಿಯರನ್ನ ನೇಮಿಸಿದ್ದೆ ಕಾಂಗ್ರೆಸ್ ಸರ್ಕಾರ, ಕೃಷಿ ಸಖಿಯರನ್ನ ನೇಮಿಸಿದ್ದೆ ಕಾಂಗ್ರೆಸ್ ಸರ್ಕಾರ. ಚೂಸ್ ಮಾಡಿ ಮಹಿಳೆಯರಿಗೆ ಈ ಜವಾಬ್ದಾರಿಯನ್ನ ಕೊಟ್ಟಿದ್ದೀವಿ. ತಮ್ಮ ಗಮನಕ್ಕೆ ಹೇಳಲಿಕ್ಕೆ ಬಯಸ್ತೇನೆ, ಅಂಗನವಾಡಿ ಕಾರ್ಯಕರ್ತರಿಗೆ ಕೇಂದ್ರ ಸರ್ಕಾರ ಬರೀ 2,500 ರೂಪಾಯಿಯನ್ನ ಕೊಡುತ್ತೆ, 9,500 ರೂಪಾಯಿಯನ್ನ ರಾಜ್ಯ ಸರ್ಕಾರ ಕೊಡುತ್ತೆ, ಅದು ಕಾಂಗ್ರೆಸ್ ಸರ್ಕಾರ. ಆಶಾ ಕಾರ್ಯಕರ್ತರಿಗೂ ಕೂಡ ನಮ್ಮ ಸರ್ಕಾರನ, ನಾವು ಆಶಾ ಕಾರ್ಯಕರ್ತರನ್ನ ನೇಮಿಸಿದ್ದು ಕಾಂಗ್ರೆಸ್ ಪಕ್ಷದ ಸರ್ಕಾರ. ಮತ್ತು ಆಶಾ ಕಾರ್ಯಕರ್ತರಿಗೆ ಯಾವಾಗ ಹಣವನ್ನ ಜಾಸ್ತಿ ಮಾಡಿದೆ, ಗೌರವ ಹಣ ಅಂತ ಹೇಳಿ, ಗೌರವ ಧನ ಅಂತ ಹೇಳ್ತೀವಿ ನಾವು ಅವ್ರಿಗೆ, ಇನ್ಸೆಂಟಿವ್ ಗೌರವ ಧನವನ್ನ ಹೆಚ್ಚಿಗೆ ಮಾಡಿದ್ದು ಕಾಂಗ್ರೆಸ್ ಸರ್ಕಾರ. ಹೋದ ವರ್ಷ ಬಜೆಟ್ ನಲ್ಲಿ ನಾವು 2,000 ರೂಪಾಯಿಯನ್ನ ಹೆಚ್ಚಿಗೆ ಮಾಡಿದೀವಿ. ನಮ್ಮ ಗ್ಯಾರಂಟಿ ಏನು, ಕನಿಷ್ಠ ಅವರ ಪೇಮೆಂಟ್ ಅಂತ, ಅದು 14,000 ಚಿಲ್ಲರೆ ಆಗುತ್ತೆ. ಈಗಾಗಲೇ ಅವ್ರಿಗೊಂದು 12,000 ಬರ್ತಾ ಇದೆ. ಮುಂದಿನ ವರ್ಷ ನಾನೇ ಅದಕ್ಕೆ ಬೆನ್ನು ಹತ್ತಿದ್ದೀನಿ. ಅಂಗನವಾಡಿ ಕಾರ್ಯಕರ್ತರಿಗೆ, ಸಹಾಯಕರಿಗೆ, ಆಶಾ ವರ್ಕರ್ಗೆ ಮಧ್ಯಾಹ್ನ ಬಿಸಿ ಊಟ ಅಡಿಗೆ ಮಾಡ್ತಾ ಇರುವಂತವ್ರನ್ನು ಕೂಡ ಕಾಂಗ್ರೆಸ್ ಸರ್ಕಾರನೇ ಮಹಿಳೆಯರು ನೇಮಿಸಿದೆ. ಯಾರಿಗೆ ಬಿಡ್ತೀರಿ ಇಂತ ಬುರುಡೇನ ಬಂದ್ ನನ್ನ ಹತ್ರ? ಇವ್ರಿಗೆಲ್ಲರಿಗೂ ಕೂಡ ಮುಂದಿನ ಬಜೆಟ್ ನಲ್ಲಿ 2,500 ಏರ್ಸಿದ್ರೆ ಅವರ ಕನಿಷ್ಠ ವೇತನ ಅವರಿಗೆ ಅನುಕೂಲ ಆಗ್ತಿದೆ. ಅದಕ್ಕೆ ನಾನ್ ಇನಿಷಿಯೇಟಿವ್ ತಗೊಳ್ತೀನಿ. ಬಟ್ ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ, ಇಲ್ಲಿ ಸುಮಾರು ಜನ ಬಿಜೆಪಿಯವರು ಇದ್ದಾರೆ. ತಮ್ಮ ಸರ್ಕಾರ, ನನ್ನ 3 ವರ್ಷದ ಕಾಂಗ್ರೆಸ್ ಪಕ್ಷದ ಸರ್ಕಾರ ಬಹಳಷ್ಟು ಚೆನ್ನಾಗಿ ನಾವು ಸರ್ಕಾರವನ್ನ, ಕಾರ್ಯಭಾರವನ್ನ ನಿರ್ವಹಿಸಿದ್ದೇವೆ. ಕಳೆದ ಬಾರಿ ತಮ್ಮ ಸರ್ಕಾರ ಏನಿತ್ತು, 4 ವರ್ಷದಲ್ಲಿ ತಮ್ಮ ಸರ್ಕಾರ ಏನಿತ್ತು, ಅದು ಬಿಟ್ಟು ಹೋದಂತ 2.5 ಲಕ್ಷ ಕೋಟಿ ರೂಪಾಯಿ, ಏನು 2.5 ಲಕ್ಷ ಕೋಟಿ ಅವೈಜ್ಞಾನಿಕವಾಗಿ ಟೆಂಡರ್ ಅನ್ನ ಮಾಡಿ ವರ್ಕ್ ಆರ್ಡರ್ ನ ಕೊಟ್ಟು ಬಜೆಟ್ ನಲ್ಲಿ ಘೋಷಣೆ ಮಾಡದೇ ಇರುವಂತ
ಕೆಲಸಗಳಿಗೆ 2.5 ಲಕ್ಷ ಕೋಟಿ ಟೆಂಡರ್ ಮಾಡಿ ವರ್ಕ್ ಆರ್ಡರ್ ಕೊಟ್ಟಿರೋದಕ್ಕೆ ಇವತ್ತು ರಾಜ್ಯದ ಆರ್ಥಿಕ ಪರಿಸ್ಥಿತಿ ಹೀಗಿದೆ. ಸಿದ್ದರಾಮಯ್ಯನವರು ಇರೋದ್ರಿಂದ ಅದನ್ನ ಹೊಂದಿಸ್ಕೊಂಡು ನಾವು ಮಾಡ್ತಾ ಇದ್ದೀವಿ. ಜನಕ್ಕೆಲ್ಲ ಗೊತ್ತು ನಿಮ್ಮ ಆಟಗಳು ಏನು ಅಂತ.